ಸರ್ ನೀವು ಈ ಆ್ಯಂಬುಲೆನ್ಸ್ನ ಸಾರಥಿ ಆಗಿದ್ದೀರಾ, ಸಿನಿಮಾ ಸಾರಥಿ ಕೂಡ ನೀವೇ. ಸೊ ನಿಮ್ಮ ಸಿನಿಮಾಗಳು ಅಂದಾಗ ನಿಜವಾಗ್ಲೂ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ರಾಷ್ಟ್ರ ಪ್ರಶಸ್ತಿ ಸಿನಿಮಾಗಳನ್ನ ಕೊಟ್ಟಿದ್ದೀರಾ, ರಾಜ್ಯ ಪ್ರಶಸ್ತಿ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಮೂರು ಕೂಡ ಒಂದೊಂದು ಕೂಡ ಒಂದೊಂದು ಮುತ್ಯ ಇದ್ದಾಗೆ, ಓಕೆನಾ, ಮುತ್ತು ಇದ್ದಾಗೆ. ಸೊ ಈ ಸಿನಿಮಾ ಕೂಡ ಅದೇ ರೀತಿ ಇರುತ್ತಾ? ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನಿಮ್ಮ ಸಿನಿಮಾಗಳಂದ್ರೆ ಒಂದಷ್ಟು ನಿರೀಕ್ಷೆ ಕ್ರಿಯೇಟ್ ಆಗುತ್ತೆ, ಈ ಸರಿ ಯಾವ ಪ್ರಶಸ್ತಿ ಬರುತ್ತೋ ಹೇಗೆ ಏನು ಅಂತ ಸೊ ಹೇಗಿರುತ್ತೆ ಸರ್, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ಆ್ಯಕ್ಚುಲಿ ಈ ಸಿನಿಮಾ ನನಗೆ 3 ಸಿನಿಮಾಕ್ಕೆ ಏನೇನು ಎಫರ್ಟ್ ಹಾಕಿರ್ತೀವಿ, ಏನೇನು ಯೋಚನೆ ಮಾಡಿರ್ತೀವಿ, ಎಷ್ಟೆಷ್ಟು ಹೊಸ ಥರ ಜನಕ್ಕೆ ಎಂಟರ್ಟೈನ್ ಮಾಡಬೇಕು ಅಂತ ಯೋಚನೆ ಮಾಡಿರ್ತೀವಿ, ಅದಕ್ಕಿಂತ ಜಾಸ್ತಿನೇ ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ದೀವಿ. ಬಟ್ ಡೆಫಿನೆಟ್ಲಿ ಈ ಸಿನಿಮಾ ತುಂಬ ದಿವಸ ಮನಸ್ಸಲ್ಲಿ ಉಳ್ಕೊಳ್ಳುವಂಥ ಸಿನಿಮಾ. ಅಂದರೆ ಈ ಹಿಂದಿನ 3 ಪಿಕ್ಚರ್ಗಿಂತ ಇದರಲ್ಲಿ ಎಮೋಷನ್ ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿನೇ ಇದೆ. ಅಂದರೆ ಥಿಯೇಟ್ರಿಂದ ಆಚೆ ಎದ್ದು ಬರಬೇಕಾದ್ರೆ ಜನ ಇವಾಗ ರಾಮರಲ್ಲಿ ಕೇಳು ಕೃಷ್ಣ ಹೇಳು ಪಾರ್ಥ ಹಾಡು ಕ್ಲೈಮ್ಯಾಕ್ಸಲ್ಲಿ ನೋಡಿ ಏನು ಒಂದು ಎಮೋಷನಲ್ಲಿ ಕನೆಕ್ಟ್ ಆಗಿದ್ರು. ಈ ಸಿನಿಮಾ ಅದಕ್ಕಿಂತ ಒಂಚೂರು, ಯಾಕಂದರೆ ಇದಿನ್ನೂ ಅದಾದರೆ ಮೈಥಾಲಜಿ ಕನೆಕ್ಟ್ ಆಗಿತ್ತು, ಇದು ತೀರಾ ರಿಯಲ್ ಲೈಫಿಗೆ ಕನೆಕ್ಟ್ ಆಗುತ್ತೆ ಸಿನಿಮಾ. ಸೊ ಆ ಎಮೋಷನ್ ಇನ್ನೂ ಜಾಸ್ತಿ ಖಂಡಿತ ಆಗುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಯಾಕೆ ಸರ್, ಅಂದರೆ ಡೈರೆಕ್ಟರ್ ಇಂದ ಹೀರೋ ಆಗಿಬಿಟ್ಟಿದ್ದೀರಲ್ಲ, ಇನ್ಮೇಲೆ ನಾನೇ ಹೀರೋ ಆಗಿಬಿಡೋಣ, ಯಾಕೆ ನಾನು ಹೀರೋ ಆಗಬಾರ್ದು ಅನ್ನೋ ಪ್ರಶ್ನೆ ಕ್ರಿಯೇಟ್ ಆಗಿ ಹೀರೋ ಆಗಿರೋದಾ? ಇಲ್ಲ, ನಾನು ಆ್ಯಕ್ಚುಲಿ ಬೇರೆ ಆ್ಯಕ್ಟರ್ಗಳನ್ನ ಪ್ಲ್ಯಾನ್ ಮಾಡ್ತಾಯಿದ್ದೆ. ಯಾವಾಗ ಬೃಂದಾಚಾರ್ಯ ಅವ್ರ ಹೀರೋಯಿನ್ ಒಂದು ಫಿಕ್ಸ್ ಆಯಿತು, ನಾನೇ ಹೀರೋ ಆದರೆ ಚೆನ್ನಾಗಿರುತ್ತೇನೋ ಅಂತ ಅನಿಸಿ ನಮ್ಮ ಟೀಮ್ ಅವ್ರಿಗೆಲ್ಲ ಕೇಳಿದೆ. ನಿನ್ನ ಇಷ್ಟ ಕಣಪ್ಪ ಅಂದರು. ನಾವು ಬೃಂದವ್ರಿಗೆ ಹೇಳಿರಲಿಲ್ಲ ನಾವು ಹೀರೋ ಅಂತ, ಸೆಟ್ಟಿಗೆ ಕರೆದ್ಮೇಲೆ ಹೇಳಿದ್ದು ನಾವೇ ಹೀರೋ ಅಂತ. ಹೋಗ್ಲಿ, ಇನ್ನೊಂದು ಕ್ವಶನ್ ಕೇಳಲೇಬೇಕು ನಿಮಗೆ. ಎಲ್ಲ ಪ್ರೆಸ್ ಮೀಟ್ಗಳಲ್ಲೂ ನಾವೆಲ್ಲೇ ಹೋದರೂ ಅವರು ಹೆಸರು ಕರೆಕ್ಟ್ ಮಾಡ್ತಿರ್ತಾರೆ. ಇಲ್ಲೂ ಅಷ್ಟೇ, ನಾನು ತುಂಬ ಸರಿ ಹೆಸರು ಕರೆಕ್ಟ್ ಮಾಡಿಕೊಂಡೆ ಅವ್ರದ್ದು, ಬೃಂದ ಅಲ್ಲ ಬೃಂದ ಅಂತ. ನಿಮ್ಗೆ ಎಷ್ಟು ಕರೆಕ್ಷನ್ ಮಾಡಿದ್ರು ಅವ್ರು, ಎಷ್ಟು ಸರಿ ಹೇಳಿದ್ರು ಅದನ್ನು ಅಂತ? ಇಲ್ಲ, ನಾನು ಆ್ಯಕ್ಚುಲಿ ಅವ್ರದ್ದು ಫಸ್ಟ್ ಸೇವ್ ಮಾಡಬೇಕಾದ್ರೇ ಅವ್ರು ಹೇಳಿದ್ರು BRI ಸರ್ ಅಂತ ಫಸ್ಟ್ ಹೇಳಿದ್ರು. ಅದು ಹೆಂಗೆ ಆಗೋಯ್ತು ಅಂದರೆ ಫಸ್ಟ್ ಟೈಮ್ ಅಕ್ಷರ ತಿದ್ದಬೇಕಾರಾ ಅಂತ ಮೇಲೆ ತಿದ್ದಿಸ್ತಲ್ಲ, ಹಂಗೆ ನಾನು BRI ಅಂತ ಹೊಡೆದು ಅದು ಬೃಂದ ಅಂತಲೇ ನಾನು ಮಾಡಿದ್ದಾರೆ. ಅಲ್ಲ, ಏನಕ್ಕೆ ಅಷ್ಟೊಂದು ಕನ್ಫ್ಯೂಷನ್ ಆಗುತ್ತೆ ಅಂತ ನಂಗೆ ಫಸ್ಟ್ ಥಿಂಗ್ ಗೊತ್ತೇ ಇಲ್ಲ. ಲೈಕ್ ಇಟ್ಸ್ ಅ ಸಿಂಪಲ್ ನೇಮ್, ಬೃಂದ. ಕೃಷ್ಣ ಹೆಂಗೋ ಹಂಗೆ ಬೃಂದ ಅದೇ, ಬಟ್ ನನ್ನ ಹೆಸರು ಬೃಂದ ತಾನೆ. ಲೈಫಲ್ಲೂ ರೀಲಲ್ಲೂ ಪರ್ಫಾರ್ಮೆನ್ಸಲ್ಲೂ ಎಲ್ಲದರಲ್ಲೂ ಪ್ರೊಫೆಷನಲ್ ಆಗೋ ಎಲ್ಲ ತುಂಬ ಸ್ಪೆಸಿಫಿಕ್ ಆಗಿದ್ದಾರೆ. ಒಳ್ಳೆ ಲಕ್ಕಿ ನೋಡಿ, ನೀವು ಫಸ್ಟ್ ಸಿನಿಮಾ ಹೀರೋ ಆಗಿ ಎಂಥ ಹೀರೋಯಿನ್ನ ನೀವು ನೋಡೇ ಹೀರೋ ಆಗಿದ್ದು ಅಂದರೆ ಅದಕ್ಕೆ ತಕ್ಷಣ ಹೀರೋ ಆಗಿದ್ದು. ಮೇಡಮ್, ಹೆಂಗೆ ನಿಮ್ಮ ಹೀರೋ ಡೈರೆಕ್ಟರ್ ಆಗಿದ್ರು ಗೊತ್ತಲ್ಲ, ಡೈರೆಕ್ಟರಲ್ಲೇ ಹೀರೋ ಆಗಿದ್ರು, ಡೈರೆಕ್ಷನ್ ಮಾಡಿನೇ ಹೀರೋ ಆಗಿಬಿಟ್ಟಿದ್ರು. ಸಿನಿಮಾಗೆ ಅವರೇ ಹೀರೋ ಆಗಿರ್ತಾ ಇದ್ರು. ಯಾರ್ದಪ್ಪ ಸಿನಿಮಾ ಅಂತ ಅಂದರೆ ಎಲ್ಲರೂ ಹೀರೋ ಹೆಸರು ಹೇಳ್ತಾ ಇರಲಿಲ್ಲ, ಸತ್ಯಪ್ರಕಾಶ್ ಅವ್ರದ್ದು ಅಂತ. ಸೊ ಅದು ಹೀರೋ ಇದ್ದಾಗೆ. ಈಗ ರಿಯಲ್ ಲೈಫಲ್ಲೂ ಹೀರೋ ಆಗಿಬಿಟ್ಟಿದಾರಲ್ಲ, ಹೇಗೆ? ತುಂಬಾ ಖುಷಿ ಆಯಿತು. ಐ ಎಂಜಾಯ್ಡ್ ದ ಮೋಸ್ಟ್. ಆ್ಯಕ್ಚುಲಿ ಐ ಆಮ್ ಸೋ ಹ್ಯಾಪಿ ನಂಗೆ ಸತ್ಯ ಸರ್ ಅಂತ ಕೋಸ್ಟಾರ್ ಸಿಕ್ಕಿದ್ದಕ್ಕೆ. ಅವ್ರು ಸುಮ್ಮನೆ ಹೇಳ್ತಿದ್ದಾರೆ ಅಷ್ಟೇ, ಹಂಗೇನಿರಲಿಲ್ಲ, ಅವರೇ ಹೀರೋ ಆಗಿದ್ದು. ಬಟ್ ಹೀಸ್ ಅ ವೆರಿ ಗುಡ್ ಪರ್ಫಾರ್ಮರ್. ತುಂಬಾ ಫನ್ನಿಯಾಗಿ ಕಾಣಿಸ್ತಾರೆ. ಆ್ಯಸ್ ಐ ಸೆಡ್ ಅರ್ಲಿಯರ್, ಅವರು ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಆ್ಯಸ್ ಅ ಸ್ಟೋರಿ ಟೆಲ್ಲರ್, ಒಂದು ಆ್ಯಸ್ ಅ ಸಿನಿಮಾ ಮೇಕರ್ ಎಷ್ಟು ಸಕ್ಸಸ್ಫುಲ್ ಆಗಿದ್ರು. ನಾವೆಲ್ಲ ಹೇಗೆ ನೀವು ಹೇಳ್ದಂಗೆ ನಾವು ಒಂದು ಸಿನಿಮಾ ಅಂತ, ಅವ್ರ ಸಿನಿಮಾ ಅಂತ ಬಂದಾಗ ಸತ್ಯ ಸರ್ ಸಿನಿಮಾ ಅಂತ ನೆನ್ಪಿಟ್ಕೊಂಡೇ ಇರ್ತಾ ಇದ್ವಿ. ಈಗ ಅವರು ಆ್ಯಕ್ಟರ್ ಆಗಿ ಕೂಡ ಎಲ್ಲರ ಮನಸ್ಸಲ್ಲೂ ಉಳ್ಕೊತಾರೆ ಅನ್ನೋ ನಂಬಿಕೆ ನನಗಿದೆ. ಅಲ್ಲ ಸರ್, ನೋಡಿದ್ರೆ ನಿಮ್ಮ ಬಗ್ಗೆ ಇಷ್ಟೊಂದು ಹೊಗಳ್ತಿದ್ದಾರೆ, ನೀವು ನೋಡಿದ್ರೆ ಟೀಸರಲ್ಲಿ ಏನೋ ಬೇರೆದೇ ಮಾಡಕ್ಕೆ ಕೊಟ್ಟಿದ್ರಲ್ಲ, ಹೀರೋಯಿನ್ಗೆ ಸೀನ್ ಇರಬೇಕಾಗಿತ್ತು, ಅದು ನೀವು ನೋಡಿದ್ರೆ ಪೇಷಂಟ್ ಹತ್ರ ಏನೋ ಮಾಡ್ತಿದ್ರಲ್ಲ. ಅಲ್ಲ, ನಮ್ಮ ಹಣೆ ಬರನೇ ಹಂಗಿರೋದು. ನಾವು ಕನ್ಸು ಕಾಣೋದು ಬೇರೆ, ರಿಯಾಲಿಟಿ ನಮಗೆ ಸಿಗೋದು ಬೇರೆ. ಏನು ಮಾಡ್ತೀರಾ ಹೇಳಿ? ಇಡೀ ಸಿನಿಮಾ ಹಂಗೆ. ನಾನು ಹೇಳಿಲ್ವಾ, ಈ ಥರ ಎಲ್ಲ ಪ್ರಯತ್ನ ಮಾಡಿ 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 ಇನ್ನೇನು ಬೆಳೆಸ್ಕೊತಾ ಇದ್ದೀನಿ, ಆಗ್ತಾ ಇದೆ ಅನ್ನೋ ಟೈಮಿಗೆ ಸಿನಿಮಾ ಮುಗಿದೋಗ್ಬಿಡುತ್ತೆ. ಸೊ ಈ ಪಿಕ್ಚರ್ ಇಷ್ಟ ನನಗಿರೋದು. ನೆಕ್ಸ್ಟ್ ಪಿಕ್ಚರಲ್ಲಿ ನೋಡೋಣ, ಟ್ರೈ ಮಾಡೋಣ ಬೇರೆ. ಸರ್, ಈ ಸಿನಿಮಾ ನಾನು ಟೀಸರು ಮತ್ತು ಈ ಸಿನಿಮಾ ಬಗ್ಗೆ ಒಂದಷ್ಟು ಓದಿದಾಗ ನನಗನ್ಸಿದ್ದು, ಇದು ಜಸ್ಟ್ ಏನೋ ಎಂಟರ್ಟೈನ್ಮೆಂಟ್ ಅಷ್ಟೇ ಇಲ್ಲ, ಈ ಸಿನಿಮಾದಲ್ಲಿ ಏನೋ ಇರ್ಬೋದು ಸಮಥಿಂಗ್ ಅಂತ ಅನ್ನಿಸ್ತು. ಯಾಕಂದರೆ ನಿಮ್ಮ ಸಿನಿಮಾಗಳು ನೋಡಿದಾಗ ಏನಾದರೂ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಈಗ ಒಂದಲ್ಲ ಎರಡಲ್ಲ, ಅದನ್ನು ನೋಡಿದಾಗ ಲೈಕ್ ಮಾನವ ಮತ್ತು ಪ್ರಾಣಿ ನಡುವಿನ ಒಂದು ಎಮೋಷನಲ್ ಬಾಂಡಿಂಗು ಅದು ಎಲ್ಲ ಇತ್ತು. ಸೊ ಇಲ್ಲೂ ಏನಾದರೂ ಆ ಥರದ್ದೊಂದು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಪ್ರೇಕ್ಷಕರು ಅಂತ? ಖಂಡಿತ. ಇಲ್ಲಿ ಅಂದರೆ ಹೇಗಿರಬೇಕು ನಾವು ಅಂತ, ಅಂದರೆ ನಾನೇನು ಪ್ರೀಚ್ ಮಾಡ್ತಾ ಇಲ್ಲ,
ಇಟ್ ಈಸ್ ಸೋ ಸಿಂಪಲ್. ಎಲ್ಲರ ಜೊತೆನೂ ಚೆನ್ನಾಗಿರೋದು, ಖುಷಿಯಾಗಿರೋದು, ನಗ್ತಾ ಇರೋದು, ಮಜಾ ಮಾಡ್ಕೊಂಡಿರೋದು ತುಂಬ ಸಿಂಪಲ್ಲು. ಬಟ್ ತುಂಬ ಸಿಂಪಲ್ಲಾಗಿರೋದು ನಾವು ಕಾಂಪ್ಲಿಕೇಟ್ ಮಾಡ್ಕೊಂಬಿಟ್ಟಿದ್ದೀವಿ. ಅಂದರೆ ಯಾರು ತುಂಬ ಖುಷಿಯಾದರೆ ಯು ಆರ್ ಸೋ ಲಕ್ಕಿ, ಏನು ಖುಷಿಯಾಗಿರ್ತೀಯ ಅಂತಾರೆ. ಅದೇನು ಲಕ್ಕಲ್ಲ, ಇರಬೇಕಾಗಿರೋದೇ ಹಾಗೆ. ಸೊ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಬಿಟ್ಟಿದ್ದೀವಿ ಜೀವನನ. ಅಂದರೆ ಸ್ಟ್ರೆಸ್ಸು, ಫ್ರಸ್ಟ್ರೇಷನ್ನು, ಏನೇನೋ 108 ಪದಗಳನ್ನೆಲ್ಲ ಅದಕ್ಕೆ ಜೋಡಿಸ್ಕೊಂಡು ನಮಗೆ ನಾವೇ ಏನೇನೋ ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಅದೆಲ್ಲ ಏನು ಇಲ್ವಲ್ಲ, ಆರಾಮಾಗಿರ್ಬೋದಲ್ಲ ನಗ್ತಾ ಅನ್ನೋ ಥರದ್ದು ಒಂದು ವಿಷಯನ ನಾವು ತುಂಬ ಸಿಂಪಲ್ಲಾಗಿ ಅದನ್ನು ನಗ್ತಾನೆ ಹೇಳಿ ಮುಗಿಸಿರುವಂಥ ಕಥೆ ಇದು. ಸರ್, ಈಗ ನೀವು ಸಾರಥಿಯಾಗಿ ಎಲ್ಲೆಲ್ಲೋ ಹೋಗಿದ್ದೀರಾ ಅಂತ ಅನಿಸುತ್ತೆ ಈ ಸಿನಿಮಾದಲ್ಲಿ. ಸೊ ಎಲ್ಲೆಲ್ಲಿ ಹೋಗಿದ್ದೀರಾ, ಯಾವ್ಯಾವ ಊರುಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದೀರಾ, ಏನೆಲ್ಲ ಆಡಿಯನ್ಸು ಏನಾದರೂ ವಿಭಿನ್ನವಾದ ಲೊಕೇಶನ್ಸು ಆ ಥರದ್ದೆಲ್ಲ ನೋಡ್ಬೋದಾ ನಿಮ್ಮ ಆಟೋದಲ್ಲಿ ಜಾಲಿ ರೈಡ್ ಮೂಲಕ? ಅಯ್ಯೋ ವಿಭಿನ್ನ ಮಂಗಳೂರು ಖುಷಿ, ಎಂತ ಬಿಸಿಲು ಅಲ್ಲಿ ಅಂತ, ಎಂತ ಬಿಸಿಲು. ಲಿಟ್ರಲಿ ಲೈಕ್ 1 ಸೆಕೆಂಡ್ ನಾವು ಹೊರಗಡೆ ಹೋಗಿ ಬಂದ ತಕ್ಷಣ 10 ಶೇಡ್ ಕಡಿಮೆ ಆಗಿದೆ ಅಂತ ಬಿಸಿಲಲ್ಲಿ ಕರ್ಕೊಂಡೋಗಿ ನಮಗೆ ಶೂಟಿಂಗ್ ಮಾಡಿಸಿದ್ದಾರೆ. ಅದು ಬೀಚಲ್ಲಿ. ನಾನು ಲೊಕೇಶನ್ ಆಲ್ ಓವರ್ ಕರ್ನಾಟಕ ಓಡಾಡಿದೆ, ಅಂದರೆ ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಮಾಡೋಣ ಅಂತ. ಬಟ್ ನಾನು ಶೂಟಿಂಗ್ ಮಾಡೋ ಟೈಮ್ಗೆ ಏನಾಗೋಯ್ತು ಅಂದರೆ ಈ ಮಳೆಗಾಲ ಸ್ಟಾರ್ಟ್ ಆಗೋಯ್ತು. ನನಗೆ ಒಂದೇ ಧೈರ್ಯ ಇದ್ದಿದ್ದು, ಮಂಗಳೂರಲ್ಲಿ ಮಳೆ ಹೆಂಗೆ ಬರುತ್ತೆ ಅಂದರೆ ದಬ್ಬ ಮಳೆ ಬರುತ್ತೆ, ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಬರುತ್ತೆ. ನಾನು ಈ ಗ್ಯಾಪಲ್ಲಿ ಶೂಟ್ ಮಾಡೋಣ ಅಂತ. ಇನ್ನು ಎಲ್ಲೋದ್ರೂ 24/7 ಮಳೆ. ಮಂಗಳೂರಲ್ಲಿ ಮಾತ್ರ ಬಂದರೆ ನಂದು ಎಷ್ಟೋ ಏನೇನೋ ಹಾರೋಯ್ತು, ಮುರಿದೋಯ್ತು, ಏನೇನೋ ಆಗೋಯ್ತು. ಬಟ್ ಗ್ಯಾಪಲ್ಲಿ ಸಿಗತ್ತೆ ಅಂತ ಮಂಗಳೂರನ್ನ ತುಂಬ ಒಂಥರ ಅನ್ಎಕ್ಸ್ಪ್ಲೋರ್ಡ್ ಕೆಲವು ಜಾಗಗಳು. ಆಮೇಲೆ ಇಡೀ ಸಿನಿಮಾ ಜರ್ನಿ, ಅಂದರೆ ನಿಮಗೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗಲಿಂದ ಸಿನಿಮಾ ಕೊನೆ ತನಕನೂ ಒಂದು ಜರ್ನಿ ಇರುತ್ತೆ. 4 ಜನ ಎಲ್ಲ ದಿಕ್ಕು ತಪ್ಪು ಬಂದಿರೋರು, ಬಟ್ ಖುಷಿಯಾಗಿರೋರು. ಎಷ್ಟೇ ದಿಕ್ಕು ತಪ್ಪಿದ್ರೂ ಖುಷಿಯಾಗಿರೋವಂಥವ್ರು, ಇನ್ನೋಸೆಂಟ್ ಆಗಿರೋವಂಥವ್ರು, ಮಜವಾಗಿರೋವಂಥವ್ರದ್ದು ಒಂದು ಜರ್ನಿ. ಇಡೀ ಸಿನಿಮಾ ಜರ್ನಿ ಸಿಗುತ್ತೆ ನಿಮಗೆ, ಬೋರ್ ಹೊಡಿಯಲ್ಲ. ಅದೇ ಮೇನ್ ಕಾರಣ. ಸಿನಿಮಾ ಬೋರ್ ಹೊಡಿದೇ ಇರೋದಕ್ಕೆ ಕಾರಣ ಏನು ಅಂದರೆ ಸಿನಿಮಾ ಕತೆ ಹೆಂಗೆ ರನ್ ಆಗುತ್ತೋ ವಿಜುವಲ್ಸು ರನ್ ಆಗ್ತಾನೆ ಇರುತ್ತೆ ಜರ್ನಿಲಿ. ಸೊ ಹೊಸ ಥರ ವಿಜುವಲ್ಸ್ ಇದೆ ಸಿನಿಮಾದಲ್ಲಿ. ಸೊ ನೀವು ಹೀರೋ ಆಗಿ ರೆಡಿ ಇದ್ದೀರಾ, ಹೀರೋಯಿನ್ ಕೂಡ ಇಲ್ಲೇ ಇದ್ದಾರೆ. ಈಗ ಒಂದು ಬೆಂಗಳೂರಲ್ಲಿ ಎಲ್ಲಾದರೂ ಒಂದು ರೈಡ್ ಹೋಗಿ ಬನ್ನಿ ನೀವಿಬ್ಬರು ಅಂದರೆ ವೃಂದ ಅವ್ರನ್ನ ಎಲ್ಲಕ್ಕೆ ಕರ್ಕೊಂಡು ಹೋಗ್ತೀರಾ? ಯಾಕೋ ನಾಗರಬಾವಿ ಎಲ್ಲಕ್ಕೂ ಇವ್ರ ಮನೆ ಯಾಕೋ ಅಲ್ಲಿ ನಾಗರಬಾವಿ ಕರ್ಕೊಂಡೋಗಿ ಅವರಿಗೆ ಬಿಸಿಲಲ್ಲೆಲ್ಲ ಜಾಸ್ತಿ ಓಡಾಡಬಾರ್ದು, ಅವರು ತುಂಬ ಕಾನ್ಷಿಯಸ್ ಆಗಿದ್ದಾರೆ ಟ್ಯಾನ್ ಆಗ್ತೀನಿ ಅಂತ. ಕಾರಲ್ಲಿ AC ಹಾಕ್ಕೊಂಡು ಇಮಿಡಿಯೇಟಾಗಿ ನಾಗರಬಾವಿ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ನಾವು ನಮ್ಮ ಆಫೀಸಿಗೆ ಬಂದ್ಬಿಡ್ತೀವಿ. ದೇರ್ ಇಸ್ ಅ ರೀಸನ್ ಅವ್ರು ಏನಕ್ಕೆ ಹಂಗಂದ್ರು ಅಂತ. ಯಾವತ್ತೂ ನಾವು ಜಗಳ ಆಡ್ತಿರ್ತೀವಿ, ಬಂದು ಜಯನಗರದಲ್ಲಿ ಕೂತಿದ್ದಾರೆ ಇಷ್ಟು ದೂರ. ಸೊ ನಾನು ಲೈಕ್ ಯಾವತ್ತೂ ನಾಗರಬಾವಿ ಬಗ್ಗೆ ನಾಗರಬಾವಿ ಹಿಂಗೆ ಅಂತ ಹೇಳ್ತಿರ್ತೀನಿ. ಅವ್ರು ಯಾವತ್ತೂ ಜಯನಗರ ಹಿಂಗೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾಗರಬಾವಿ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಅಂದ್ಕೊಂಡೆ ನೀವು ಈ ಥರ ಹೇಳಿದ್ರೆ ಎಲ್ಲರೂ ಒಂದು ಒಳ್ಳೆ ಸ್ಪಾಟ್ಗೆ, ತುಂಬ ಸುಂದರವಾದ ಪ್ಲೇಸ್ಗೋ ಹೋಟೆಲ್ಗೋ ಕರ್ಕೊಂಡು ಹೋಗ್ತೀರಾ ಅಂತ ಅದಕ್ಕೆ ನೀವು ಅವ್ರದ್ದು ನಿಮ್ಮದು ಕ್ಲೈಮ್ಯಾಕ್ಸಲ್ಲಿ ನೀವಿಬ್ಬರು ಒಂದಾಗೋದು ಎಂಡಿಂಗ್ ಇಲ್ಲ ಅದಕ್ಕೆ.